ಎಂಎಸ್ ಧೋನಿ ಐಪಿಎಲ್ಗೆ ವಿದಾಯ ಹೇಳಲು ಇದು ಸೂಕ್ತ ಸಮಯ ಎಂದ ಸಂಜಯ್ ಬಂಗಾರ್. ಹಾಗಾದ್ರೆ ಇದೇ ವರ್ಷ ವಿದಾಯ ಹೇಳ್ತಾರಾ ಧೋನಿ? ಹೌದು, ಭಾರತ ತಂಡದ ಮಾಜಿ ನಾಯಕ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಾಯಕ ಎಂಎಸ್ ಧೋನಿ ತಮ್ಮ ಇಂಡಿಯನ್ ಪ್ರೀಮಿಯರ್ ಲೀಗ್ ವೃತ್ತಿ ಜೀವನಕ್ಕೆ ವಿದಾಯ ಹೇಳಲು ಈಗ ಸೂಕ್ತ ಸಮಯ ಬಂದಿದೆ ಎಂದು ಟೀಂ ಇಂಡಿಯಾ ಮಾಜಿ ಬ್ಯಾಟಿಂಗ್ ಕೋಚ್ ಸಂಜಯ್ ಬಂಗಾರ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಎಂಎಸ್ ಧೋನಿಯ ಐಪಿಎಲ್ ನಿವೃತ್ತಿ ಬಗ್ಗೆ ಚರ್ಚೆಗಳು ನಡೆಯುತ್ತಲೇ ಇವೆ. ಆದರೆ ಎಂಎಸ್ ಧೋನಿ ಈ ವರ್ಷದ ಅಂತ್ಯದಲ್ಲಿ ತಮ್ಮ ದೇಹದ ಪರಿಸ್ಥಿತಿಯನ್ನು ಅವಲೋಕಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳುತ್ತೇನೆಂದು ಹೇಳಿದ್ದಾರೆ. ಆದರೆ ಸಂಜಯ್ ಬಂಗಾರ್ ತಾನು ಎಂಎಸ್ ಧೋನಿ ಆಗಿದ್ರೆ ಐಪಿಎಲ್ಗೆ ತಕ್ಷಣ ನಿವೃತ್ತಿ ಘೋಷಿಸುತ್ತಿದ್ದೆ ಎಂದು ಹೇಳಿಕೊಂಡಿದ್ದಾರೆ. ಅಂದ ಹಾಗೆ 2025ರ ಐಪಿಎಲ್ ಟೂರ್ನಿಯ ಆರಂಭಕ್ಕೂ ಮುನ್ನ ಎಂಎಸ್ ಧೋನಿ 18ನೇ ಆವೃತ್ತಿಯ ಬಳಿಕ ಐಪಿಎಲ್ ವೃತ್ತಿ ಜೀವನಕ್ಕೆ ವಿದಾಯ ಹೇಳಲಿದ್ದಾರೆಂದು ಭಾವಿಸಲಾಗಿತ್ತು. ಆದರೆ ಇತ್ತೀಚೆಗೆ ಮಾತನಾಡಿದ ಎಂಎಸ್ ಧೋನಿ ಈ ಬಗ್ಗೆ ನಿರ್ಧರಿಸಲು ಮುಂದಿನ 8 ತಿಂಗಳ ಸಮಯವನ್ನು ತೆಗೆದುಕೊಂಡಿದ್ದಾರೆ. ತಮ್ಮ ನಿವೃತ್ತಿ ನಿರ್ಧಾರವು ತಮ್ಮ ಫಿಟ್ನೆಸ್ ಅನ್ನು ಅವಲಂಬಿಸಿದೆ ಎಂದು ಹೇಳಿದ್ದರು. ಆ ಮೂಲಕ ಮುಂದಿನ ಆವೃತ್ತಿಯಲ್ಲೂ ಆಡುವ ಬಗ್ಗೆ ಸುಳಿವು ನೀಡಿದ್ದರು. ಧೋನಿ ವಿದಾಯದ ಬಗ್ಗೆ ಮಾತನಾಡಿರುವ ಸಂಜಯ್ ಬಂಗಾರ್, ನಾನು ಎಂಎಸ್ ಧೋನಿ ಆಗಿದ್ರೆ ತಕ್ಷಣ ಐಪಿಎಲ್ ವೃತ್ತಿ ಜೀವನಕ್ಕೆ ವಿದಾಯ ಹೇಳುತ್ತಿದ್ದೆ. ತಮ್ಮ ಉಪಸ್ಥಿತಿಯಲ್ಲಿ ತಂಡದ ಪರಿವರ್ತನೆಯನ್ನ ಎಂಎಸ್ ಧೋನಿ ಬಯಸಿದ್ರೆ ಅವರು ನಿವೃತ್ತಿ ಪಡೆಯಲು ಎಂದಿಗೂ ಆಗುವುದಿಲ್ಲ. ತಾವು ಇಲ್ಲದೆ ಇದ್ರೂ ಚೆನ್ನೈ ಫ್ರಾಂಚೈಸಿ ತಂಡವನ್ನ ಅಭಿವೃದ್ಧಿ ಮಾಡಲಿದೆ ಎಂಬ ಅಂಶವನ್ನ ಎಂಎಸ್ ಧೋನಿ ಅರಿತುಕೊಳ್ಳಬೇಕಾಗಿದೆ ಎಂದು ಬಂಗಾರ್ ಹೇಳಿದ್ದಾರೆ. ಈ ಎಲ್ಲ ಸಂಗತಿಗಳು ಎಂಎಸ್ ಧೋನಿಗೆ ಹಿನ್ನಡೆಯನ್ನ ತರುತ್ತದೆ. ಒಂದು ವೇಳೆ ನಾನು ಎಂಎಸ್ ಧೋನಿ ಆಗಿದ್ರೆ ತಕ್ಷಣ ನಿವೃತ್ತಿ ಕೊಟ್ಟು ಬರುತ್ತಿದ್ದೆ. ತಾನು ಬಯಸಿದ ಹಂತದಲ್ಲಿ ಕ್ರಿಕೆಟ್ ಆಡಿದ್ದೇನೆ. ಈ ವೇಳೆ ಫ್ರಾಂಚೈಸಿಯ ಆಸಕ್ತಿಯನ್ನ ಕೂಡ ನಾನು ಪರಿಗಣಿಸುತ್ತೇನೆ. ಒಂದು ಅವ್ರ ಯೋಜನೆ ಬೇರೆ ರೀತಿ ಇದ್ರೆ ನಾನು ಖಂಡಿತವಾಗಿಯೂ ವಿದಾಯ ಹೇಳುತ್ತಿದ್ದೆ ಎಂದು ಬಂಗಾರ್ ಹೇಳಿದ್ದಾರೆ. ವೇಗವಾಗಿ ಪರಿವರ್ತನೆ ನಡೆಯಲಿದೆ ಎಂದು ನೀವು ಯೋಚನೆ ಮಾಡಿದ್ರೆ ನಿವೃತ್ತಿ ಪಡೆಯಲು ನಿಮಗೆ ಸೂಕ್ತ ಸಮಯ ಬರುವುದಿಲ್ಲ. ವಾಸ್ತವ ಸಂಗತಿಗಳೊಂದಿಗೆ ನೀವು ಶಾಂತತೆಯನ್ನ ಕಾಪಾಡಿಕೊಳ್ಳಬೇಕಾಗುತ್ತದೆ. ನೀವು ತಂಡವನ್ನ ತೊರೆದರೂ ಫ್ರಾಂಚೈಸಿ ತನ್ನ ಸ್ವಂತ ಯೋಜನೆಗಳ ಮೂಲಕ ಸೂಕ್ತ ಆಟಗಾರರನ್ನ ಬೆಳೆಸಲಿದೆ. ಬಹುಶಃ ಇದು ದೀರ್ಘಾವಧಿ ಸಮಯವನ್ನ ತೆಗೆದುಕೊಳ್ಳಬಹುದು ಎಂದು ಭಾರತ ತಂಡದ ಮಾಜಿ ಬ್ಯಾಟಿಂಗ್ ಕೋಚ್ ಸಂಜಯ್ ಬಂಗಾರ್ ತಿಳಿಸಿದ್ದಾರೆ. ಇನ್ನು 2025ರ ಐಪಿಎಲ್ ನಲ್ಲಿ ಎಂಎಸ್ ಧೋನಿಯ ಸಾಧನೆ ಮತ್ತು ಅಂಕಿಅಂಶಗಳ ಬಗ್ಗೆ ತಿಳಿದುಕೊಳ್ಳುವುದಾದ್ರೆ, ಪ್ರಸ್ತುತ ನಡೆಯುತ್ತಿರುವ 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಎಂಎಸ್ ಧೋನಿ ಆಡಿದ 13 ಪಂದ್ಯಗಳಿಂದ 196 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅವರು ಬಹುತೇಕ ಪಂದ್ಯಗಳಲ್ಲಿ 8ರಿಂದ 9ನೇ ಕ್ರಮಾಂಕಗಳಲ್ಲಿ ಬ್ಯಾಟ್ ಬೀಸುತ್ತಿದ್ದರು. ಇದು ತಂಡದ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ಸಿಎಸ್ಕೆ ಈ ಸೀಸನ್ ನಲ್ಲಿ ಆಡಿದ 13 ಪಂದ್ಯಗಳಲ್ಲಿ ಗೆದ್ದಿರುವುದು ಕೇವಲ 3ರಲ್ಲಿ ಮಾತ್ರ ಹಾಗೂ ಇನ್ನುಳಿದ 10ರಲ್ಲಿ ಸೋಲನುಭವಿಸಿದೆ. ಆ ಮೂಲಕ ಟೂರ್ನಿಯ ಪ್ಲೇ ಆಫ್ಸ್ ನಿಂದ ಅಧಿಕೃತವಾಗಿ ಹೊರಬಿದ್ದಿದೆ. ಆದ್ರೆ ಯಾರೇ ಏನೇ ಹೇಳಿ ಎಂಎಸ್ ಧೋನಿ ವಿದಾಯ ಹೇಳ್ತಾರಾ ಅಥವಾ ಮುಂದೊಂದು ವರ್ಷ ಕ್ರಿಕೆಟ್ ಆಡ್ತಾರಾ ಎನ್ನುವಂತಹ ಪ್ರಶ್ನೆ ಇದೀಗ ಸದ್ಯ ಎದ್ದಿದೆ. ಇದಕ್ಕೆಲ್ಲ ಉತ್ತರ ಎಂಎಸ್ ಧೋನಿಯೇ ಕೊಡಬೇಕಾಗಿದೆ.